ಸ್ಟಮಕ್ ವರ್ಮ್ಸ್ ಅಥವಾ ಕರುಳಿನ ಹುಳುಗಳು ಅಂತ ಕರೀತೀವಿ, ಅಥವಾ ಹೊಟ್ಟೆ ಹುಳುಗಳು ಅಂತ ಅದನ್ನ ಕರಿಬಹುದು. ಇದು ಮಕ್ಕಳಲ್ಲಿ, ಅದು ನಮ್ಮ ಡೆವಲಪಿಂಗ್ ಕಂಟ್ರೀಸ್, ಏನು ಇಂಡಿಯಾ ಇಸ್ ಒನ್ ಆಫ್ ದ ಡೆವಲಪಿಂಗ್ ಕಂಟ್ರಿ. ಸೊ ಇಂಥದ್ದು ನಮ್ಮ ದೇಶದಲ್ಲಿ ಕ್ವೈಟ್ ಕಾಮನ್. ನಿಮಗೆ ಫಾರಿನ್ ಗಳಲ್ಲಿ ಜಾಸ್ತಿ ಇಲ್ಲ ಈ ಹೊಟ್ಟೆ ಹುಳುಗಳು. ಇದು ತುಂಬಾ ಜಾಸ್ತಿನೇ ಪ್ರಾಬ್ಲಮ್ ಮಾಡುತ್ತೆ, ವಿಚ್ ವಿ ವಿಲ್ ಡಿಸ್ಕಸ್. ಯಾವ ತರದ ವರ್ಮ್ಸ್ ಅಂತಂದ್ರೆ, ನಿಮಗೆ ಸಾಮಾನ್ಯವಾಗಿ ಪಿನ್ ವರ್ಮ್ ಅಂತ ಕರಿತೀವಿ. ಸೊ ಅದು ಸಣ್ಣದಾಗಿ ಇರ್ತದೆ, ಪಿನ್ ತರ. ಇನ್ನೊಂದು ಹುಕ್ ವರ್ಮ್, ಒಂದು ಸ್ವಲ್ಪ ದೊಡ್ಡ ಗಾತ್ರದ ವರ್ಮ್ ಇದು. ಮತ್ತೆ ರೌಂಡ್ ವರ್ಮ್, ಟೇಪ್ ವರ್ಮ್, ಈ ತರ ಒಂದು 4-5 ಮೇನ್ ವೆರೈಟಿ ಆಫ್ ಮೇನ್ ಪ್ರಭೇದಗಳು ಇದೆ ಹೊಟ್ಟೆ ಹುಳುಗಳಲ್ಲಿ. ಈ ಹುಳುಗಳು ನಮ್ಮ ಹೊಟ್ಟೆನಲ್ಲಿ ಸೇರಿ ಅದರಿಂದ ಸಾಮಾನ್ಯ ಮಕ್ಕಳಿಗೆ ಇದು ತುಂಬಾ ಕಾಮನ್. ವರ್ಮ್ ಇನ್ಫೆಸ್ಟೇಷನ್ ಅಂತ ಕರಿತೀವಿ ಇದಕ್ಕೆ. ಅಂದ್ರೆ ಹುಳುಗಳು ಇನ್ಫೆಕ್ಷನ್ ಗಿಂತ ಜಾಸ್ತಿ ಇನ್ಫೆಸ್ಟೇಷನ್ ಮಾಡುತ್ತೆ. ಅಂದ್ರೆ ಹೊಟ್ಟೆನಲ್ಲಿ ಸೇರ್ಕೊಂಡು ನಾವು ಏನು ತಿಂತೀವೋ ಅದು ನಮ್ಮ ಮೇಲೆ ಅವಲಂಬಿತವಾಗಿರುತ್ತೆ, ನಮ್ಮ ಫುಡ್ ಮೇಲೆ ಅವಲಂಬಿತವಾಗಿರುತ್ತೆ ಈ ವರ್ಮ್ಸ್. ಅದಕ್ಕೆ ಅದನ್ನ ಇನ್ಫೆಸ್ಟೇಷನ್ ಅಂತ ಕರಿತೀವಿ. ಅದರಿಂದ ತುಂಬಾ ತರದ ಪ್ರಾಬ್ಲಮ್ಗಳು ಕಂಡು ಬರ್ತವೆ. ಎಕ್ಸಾಂಪಲ್ ಅಂದ್ರೆ, ನಿಮ್ಗೆ ಅವಾಗ್ಲೇ ನಾನು ರೌಂಡ್ ವರ್ಮ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅದ್ರದ್ದು ಸಮಸ್ಯೆಗಳು, ಜೀರ್ಣಕಾರಿ ಸಮಸ್ಯೆಗಳು, ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಮಾಡ್ತವೆ ಇದು. ಅತಿಸಾರ, ವಾಂತಿ, ಮಲಬದ್ಧತೆ ಮೀನ್ಸ್ ಕಾನ್ಸ್ಟಿಪೇಷನ್, ವಾಕರಿಕೆ, ಹೊಟ್ಟೆ ಬ್ಲೋಟಿಂಗ್, ಉಬ್ಬುವಿಕೆ ಅಂತ ಕರಿತೀವಿ. ಸೊ ಯಾವಾಗ್ಲೂ ಹೊಟ್ಟೆ ಒಂಥರ ಇವನಿಗೆ ಮುಂದೆನೆ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಗ್ಯಾಸ್ ಬಿಡೋದು, ಹೊಟ್ಟೆ ನೋವು. ಸೊ ತುಂಬಾ ಮಕ್ಕಳು ಹೊಟ್ಟೆ ನೋವು ಸಮಸ್ಯೆಯಿಂದ ಬರುತ್ತೆ. ಸಾಮಾನ್ಯ 6 ತಿಂಗಳಿಗೆ ಒಂದ್ಸತಿ ಅದಕ್ಕೆ ನಾವು ವರ್ಮ್ದು ಟ್ರೀಟ್ಮೆಂಟ್ ಕೊಡಕ್ ಹೇಳ್ತೀವಿ. ಅದ್ರ ಜೊತೆ ಕೆಲವು ಮಕ್ಕಳಿಗೆ ಏನಲ್, ಪೆರಿಯೇನಲ್ ಇಚ್ಚಿಂಗ್ ಅಂತ ಕರಿತೀವಿ. ಗುದದ್ವಾರ, ಏನಸ್, ಅದ್ರ ಸುತ್ತ ನಿಮಗೆ ಇಚ್ಚಿಂಗ್ ಬರ್ತದೆ. ರಾತ್ರಿ ಹೊತ್ತು ಇದು ತುಂಬಾ ಕಾಮನ್. ತುರಿಕೆಯಿಂದ ನಿದ್ದೆಯ ತೊಂದರೆಗಳು. ಮತ್ತೆ ನಾನು ಅವಾಗ್ಲೇ ಹೇಳ್ದಂಗೆ ಈ ಹುಳುಗಳು ನಮ್ಮ ಊಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರಿಂದ ನಮ್ಮ ಊಟನ ಆ ಹುಳುಗಳು ತಿಂತಾ ಇರ್ತವೆ ಅಂತ ಹೇಳ್ಬೋದು. ಆದ್ರಿಂದ ಆಯಾಸ, ದೌರ್ಬಲ್ಯ, ರಕ್ತಹೀನತೆ, ಮತ್ತೆ ಮೂತ್ರ ವಿಸರ್ಜನೆ ಕೂಡ ಈ ವರ್ಮ್ಸ್ ಬಂದು ಮುಂದ್ಗಡೆ ತುರಿಕೆ ಮಾಡಿದ್ರೆ ಅವಾಗವಾಗ ಮೂತ್ರ ಮಾಡ್ಬೇಕು ಅಂತ ಮಗು ಹೇಳೋದು, ನೋವಿನ ಮೂತ್ರ ವಿಸರ್ಜನೆ, ಸೊ ಯೂರಿನ್ ಹೋಗುವಾಗ ಪೇನ್ ಅಂತ ಹೇಳೋದು. ಸೊ ಇದು ರೌಂಡ್ ವರ್ಮ್ ಗುಣಲಕ್ಷಣಗಳು. ಕೆಲವರಿಗೆ ಲಂಗ್ಸ್. ಸೊ ಒಂದು 3 ವರ್ಷಗಳ ಹಿಂದೆ ಒಂದು ಮಗು ಬಂದಿತ್ತು, ತುಂಬಾ ಕೆಮ್ಮು ಅಂತ. ಸುಮಾರು ಕಡೆ ತೋರಿಸಿದ್ರು. ಒಂದು 3-4 ತಿಂಗಳಿಂದ ಈ ಮಗುಗೆ ತುಂಬಾ ಡ್ರೈ ಕಾಫ್, ಒಣ ಕೆಮ್ಮು ಕಂಟಿನ್ಯೂಸ್ ಆಗಿತ್ತು. ಇನ್ಹೇಲರ್ ಎಲ್ಲ ಕೊಟ್ಟಿದ್ದಾಗಿತ್ತು. ಎಕ್ಸ್ರೇ ಮಾಡಿಸಿದ್ವಿ, ಏನು ಇಲ್ಲ, ಎಕ್ಸ್ರೇನಲ್ಲಿ ಸ್ವಲ್ಪ ಚೇಂಜಸ್ ಇತ್ತು ಅಲರ್ಜಿದು. ಆಮೇಲೆ ಹಿಸ್ಟ್ರಿ, ಅಂದ್ರೆ ನಮ್ಗೆ ಅದಕ್ಕೆ ರೋಗಿಗಳ ಹಿಸ್ಟ್ರಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅವ್ರದ್ದು ಹಿಸ್ಟ್ರಿ ಅಂದ್ರೆ ಏನಾಗಿದೆ, ಈ ಗುಣಲಕ್ಷಣಗಳು, ಬೇರೆ ಏನೇನಾದ್ರೂ ಸಮಸ್ಯೆ ಇದೆಯಾ ಅಂತ. ಹಿಸ್ಟ್ರಿ ತಗೊಳ್ಳೋಕೆ ಗೊತ್ತಾಯ್ತು ಅವಳಿಗೆ ತುಂಬಾ ಹುಳುವಿನ ಪ್ರಾಬ್ಲಮ್ ಇದೆ ಅಂತ. ಸೊ ಅವಳು ಮಲ ಮಾಡುವಾಗ ವೆನ್ ಶಿ ವಾಸ್ ಡಿಫಿಕೇಟಿಂಗ್, ಹುಳುಗಳು ಕಂಡು ಬರ್ತಾ ಇತ್ತು ಅಂತ, ದೊಡ್ಡ ದೊಡ್ಡ ಹುಳುಗಳು ಕಂಡು ಬರ್ತಾ ಇತ್ತು. ಸೊ ನಂತರ ಗೊತ್ತಾಯ್ತು ಈ ಲಂಗ್ಸ್ ಪ್ರಾಬ್ಲಮ್, ಏನು ಶ್ವಾಸಕೋಶದ ತೊಂದರೆ ಕೆಮ್ಮಾಗಿ ಮಾರ್ಪಟ್ಟಿತ್ತು, ಇದು ಈ ಹುಳುಗಳಿಂದ ಆಗ್ತಿರೋ ಪ್ರಾಬ್ಲಮ್ ಅಂತ. ಒಂದೊಂದ್ಸತಿ ಹುಳು ಹೊಟ್ಟೆಲಲ್ಲದೆ ನಮ್ಮ ಲಂಗ್ಸ್ ಅಲ್ಲಿ, ಕೆಲವೊಂದ್ಸತಿ ಬ್ರೈನ್ ಅಲ್ಲಿ, ಹಾರ್ಟ್ ಅಲ್ಲಿ ಕೆಲವೊಂದ್ ತರದ ಹುಳುಗಳು ಮನೆ ಮಾಡ್ಕೊಳ್ಳೋ ಸಿಚುವೇಶನ್ ಆಗತ್ತೆ. ಮನೆ ಮಾಡ್ಕೊಳ್ಬಹುದು ಅಲ್ಲೂ. ಸೊ ಲಂಗ್ಸ್ ಎಲ್ಲ ಆದಾಗ ಕೆಲವೊಂದು ವರ್ಮ್ಸ್ ಈ ತರ ಕೆಮ್ಮು ಬರ್ತದೆ. ಬ್ರೈನ್ ಅಲ್ಲಿ ಮನೆ ಮಾಡ್ಕೊಂಡಾಗ ಕೆಲವರಿಗೆ ಫಿಟ್ಸು, ಪ್ಯಾರಾಲಿಸಿಸ್ ಈ ತರದ್ದು ಆಗ ಸಾಧ್ಯತೆ ಇದೆ. ಕೆಲವೊಂದು ಹುಳುಗಳು ಇಂಥದ್ದು ಮಾಡ್ಬೋದು. ಕೆಲವೊಂದು ಯೂರಿನರಿ ಬ್ಲಾಡರ್ ಅಲ್ಲಿ ಮನೆ ಮಾಡ್ಕೊಂಡಾಗ ಬ್ಲಾಡರ್ ಕ್ಯಾನ್ಸರ್ ಅಂತದಾಗೂ ಚಾನ್ಸಸ್ ಇರುತ್ತೆ. ಸೊ ದಟ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಇದು ಒಣ ಕೆಮ್ಮು, ಜ್ವರ, ಮತ್ತೆ ಮಲದೊಂದಿಗೆ ಹುಳುಗಳು ಕಾಣಿಸುತ್ತೆ, ನಿಮಗೆ ಸ್ಟೂಲ್ಸ್ ಅಲ್ಲಿ ಹುಳು ಕಾಣಿಸುತ್ತೆ. ಪಿನ್ ವರ್ಮು ಕೂಡ ಜಾಸ್ತಿ ತುರಿಕೆ ಮಾಡ್ತಿದೆ, ಆಯಾಸ, ಇದು ಕಾಮನ್. ಸೊ ವರ್ಮ್ ಇನ್ಫೆಸ್ಟೇಷನ್ ಅಲ್ಲಿ ಈಗ ನಮ್ಮ ದೇಶದಲ್ಲಿ ನಾನು ಇದು ಹುಳುಗಳಿದೆ ಅಂತ ಹೇಳ್ತೀವಿ, ಇಂಗ್ಲೆಂಡ್ ಅಲ್ಲಿ ಇಲ್ಲ ಅಂತ ಹೇಳ್ತೀನಿ. ಯಾಕೆ ನಮ್ಮ ದೇಶದಲ್ಲಿ ಹುಳುಗಳಿದೆ, ಇಂಗ್ಲೆಂಡ್ ಅಲ್ಲಿ ಯಾಕೆ ಹೋಗ್ಲಿಲ್ಲ ಈ ಹುಳುಗಳು ಅಂತಂದ್ರೆ, ಇದು ಸಾಮಾನ್ಯ ಮಣ್ಣಿನೊಳಗೆ ಸೇರ್ಕೊಂಡು ಆ ಮಣ್ಣಿನಲ್ಲಿ ಮಕ್ಕಳು ಆಟ ಆಡಿ ಕೈ ತೊಳೆದ ಹಾಗೆ ಬಯಲಿಟ್ಕೊಂಡ್ರೆ ಆ ಮಗುವಿನ ಒಳಗಡೆ ಹೋಗ್ತದೆ. ಮತ್ತೆ ಆ ಮಗು ಮಲ ಮಾಡುವಾಗ
ಆ ಮಗುವಿನ ಹೊಟ್ಟೆಯಿಂದ ಹಾದು ಹೋಗಿ ಆ ಮೊಟ್ಟೆಗಳು ಮತ್ತೆ ನಿಮಗೆ ಬಾತ್ರೂಮ್ ಅಲ್ಲಿ ಕಂಡು ಬರ್ತದೆ, ಸ್ಟೂಲ್ಸ್ ಅಲ್ಲಿ. ಸೊ ನಾವು ಔಟ್ಸೈಡ್ ಡಿಫಿಕೇಶನ್ ನಮ್ಮ ದೇಶದಲ್ಲಿ ತುಂಬಾ ಕಾಮನ್ ಇತ್ತು, ಈಗಲೂ ಕೆಲವು ಕಡೆ ಇದೆ. ಸೊ ಹೊರಗಡೆ ಈ ಮಲನ ಮಾಡಿದಾಗ ಆ ಹುಳಗಳು ಮಣ್ಣಿನಲ್ಲಿ ಮತ್ತೆ ಸೇರ್ಕೊಳ್ತವೆ. ಸೊ ಇನ್ನೊಬ್ಬರಿಗೆ ಮತ್ತೆ ಇನ್ಫೆಕ್ಷನ್ ಸೈಕಲ್ ಆಗ್ತದೆ. ನಿಮಗೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈ ಹೊರಗಡೆ ಮಲ ಮಾಡುವಂಥದ್ದು ಕಂಡು ಬರೋದಿಲ್ಲ. ಸೊ ಆದ್ರಿಂದ ಅಲ್ಲಿ ಇನ್ಫೆಸ್ಟೇಷನ್ ಅನ್ನೋದು ತುಂಬಾ ತುಂಬಾ ಕಡಿಮೆ ಇದೆ. ಎರಡನೇದು, ನಮ್ಮಲ್ಲಿ ಸ್ವಲ್ಪ ಹೈಜೀನ್ ಲೆವೆಲ್ಸ್, ನಮ್ಮ ಸ್ವಂತ ಸ್ವಚ್ಛತೆಯ ಲೆವೆಲ್ ಸ್ವಲ್ಪ ಕಡಿಮೆ ಇದೆ ನಮ್ಮ ದೇಶದಲ್ಲಿ. ಅಲ್ಲಿ ಮೋರ್ ಲೆವೆಲ್ ಆಫ್ ಹೈಜೀನ್ ಇಸ್ ಕ್ವೈಟ್ ಹೈ. ಹೇಗೆ ಇದು ಸೇರ್ತದೆ ಅಂದ್ರೆ, ಒಂದು ಸೋಂಕಿತ ಮಣ್ಣು ಅಥವಾ ಮೇಲ್ಮೈಗಳು. ಸೊ ಈ ಸ್ಟೇಬಲ್ ಸರ್ಫೇಸ್, ಯಾವ್ದಾದ್ರು ಮಗು ತನ್ನ ಗುದದ್ವಾರ ಅವ್ರ ಏನೆಲ್ಲ ಇಚ್ಚಿಂಗ್ ಇದ್ದಾಗ ಕೆರೆದು ಬಿಟ್ಟು ಬಂದು ಮುಟ್ಟಿದ್ರೆ, ನರ್ಸರಿನಲ್ಲಿ ಕಾಮನ್. ಸೊ ಕಿರಿಯತ್ತೆ, ಮುಟ್ಟತ್ತೆ, ಇನ್ನೊಂದು ಮಗು ಮುಟ್ಟತ್ತೆ, ಬಾಯಿಗೆ ಇಟ್ಕೊಳತ್ತೆ, ತೊಳಿದಂಗೆ ತಿಂದರೆ, ಕೈ ತೊಳಿದ ಹಾಗೆ ಊಟ ಮಾಡಿದಾಗ ಮೊಟ್ಟೆಗಳು ಸಾಮಾನ್ಯವಾಗಿದ್ರೆ ಮಗುವಿನ ಬಾಯಿಯಿಂದ ಅದು ಇಂಟೆಸ್ಟೈನ್ ಕರಳಿಗೆ ಹೋಗಿ ಅಲ್ಲಿ ದೊಡ್ಡದಾಗ್ತಾ ಬರ್ತದೆ. ಸೊ ಕಳಪೆ ನೈರ್ಮಲ್ಯ ಮತ್ತೆ ಕೆಲವು ಸಾಕು ಪ್ರಾಣಿಗಳಿಂದನೂ ಕೂಡ ಕೆಲವು ಹುಳಗಳು, ಹೊಟ್ಟೆ ಹುಳಗಳು ಸ್ಪ್ರೆಡ್ ಆಗುತ್ತೆ. ಸ್ಪರ್ಶಿಸಿ ನಾವು ಸಾಕು ಪ್ರಾಣಿಗಳನ್ನ ಯಾವುದು ಈ ಹುಳಗಳಿಂದ ಸೋಂಕಿತ ಆಗಿದೆಯೋ ಅದನ್ನ ಸ್ಪರ್ಶಿಸಿ ಕೈ ತೊಳಿದೆ ಹಾಗೆ ಊಟ ಮಾಡುವುದು. ಹೊಟ್ಟೆ ಹುಳುಗಳನ್ನ ಸಾಮಾನ್ಯವಾಗಿ ನಾವು ಅವ್ರು ಹೇಳೋ ಹಿಸ್ಟ್ರಿಗಳಿಂದ, ಅಂದ್ರೆ ಮೇಡಮ್ ರಾತ್ರಿ ನಿಮ್ಗೆ ಮಗು ಕೆರಿಯತ್ತೆ, ಬಮ್ಮಿ ಕೆರಿಯುತ್ತೆ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಹೊಟ್ಟೆ ನೋವಿದೆ, ಹುಳು ಕಾಣಿಸಿದೆ, ತುಂಬಾ ಆಶ್ಚರ್ಯ ಆಗುತ್ತೆ ಒಂದ್ಸತಿ. ನಾವು ಈ 21st ಸೆಂಚುರಿಲಿ ಇರ್ತೀವಿ, ಇನ್ನೂ ಕಕ್ಕದಲ್ಲಿ ಹುಳು ಕಾಣಿಸುತ್ತೆ ಅಂತಾರಲ್ಲಪ್ಪ ಏನು ಅಂತ. ಇದೆ, ಆದ್ರೆ ತುಂಬಾ ಮಟ್ಟಕ್ಕೆನೆ ಇನ್ನೂ ವರ್ಮ್ ಇನ್ಫೆಸ್ಟೇಷನ್ ಇದೆ. ಗೌರ್ಮೆಂಟ್ ಕೂಡ ನಿಮಗೆ ಮಾತ್ರೆಗಳನ್ನ ಕೊಡುತ್ತೆ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ, ಆದ್ರೂ ವಿ ಸಿ ಅ ಲಾಟ್ ಆಫ್ ಇಟ್. ಸೊ ಮೋಸ್ಟ್ ಆಫ್ ಇಟ್ ಹೆಂಗೆ ಡಿಟೆಕ್ಟ್ ಮಾಡೋದು ಅಂದ್ರೆ, ಹೆಂಗೆ ನಾವು ಅದನ್ನ ಸೋಂಕನ್ನ ಪತ್ತೆ ಹಚ್ತೀವಿ ಅಂದ್ರೆ, ಹಿಸ್ಟ್ರಿಯಿಂದ ಅವ್ರು ಹೇಳೋದ್ರಿಂದ ಇವೆಲ್ಲ ಸಿಂಪ್ಟಮ್ಸ್ ಇದೆ. ಸೊ ಅದನ್ನ ನೋಡ್ಕೊಂಡು ನಾವು ಕೆಲವೊಂದು ಸತಿ ಮಾತ್ರ ಪರೀಕ್ಷೆ ಮಾಡ್ತೀವಿ. ಯಾವಾಗ ನಮಗೆ ಡಯಾಗ್ನೋಸಿಸ್ ಮೇಲೆ ಸ್ವಲ್ಪ ಡೌಟ್ ಇದ್ರೆ, ಇದು ಪಿನ್ ವರ್ಮ ಅಥವಾ ಬೇರೆ ಏನೇನಾದ್ರೂ ಸೆಪರೇಟ್ ವರ್ಮ ಅಥವಾ ಬ್ಲಾಡರ್ ಇನ್ವಾಲ್ವ್ ಆಗಿದ್ದು, ಮುಂಚೆ ಹೇಳ್ದಂಗೆ ಶ್ವಾಸಕೋಶದ ಇನ್ವಾಲ್ವ್ಮೆಂಟ್ ಇದ್ದಾಗ ನಾವು ಚೆಕ್ ಮಾಡಿದ್ವಿ, ಅದನ್ನ ಪರೀಕ್ಷೆ ಮಾಡಿಸಿದ್ವಿ, ಸ್ಟೂಲ್ ಪರೀಕ್ಷೆ ಮಾಡಿಸ್ತೀವಿ ಒಂದೊಂದ್ಸತಿ. ಮತ್ತೆ ಗುದದ್ವಾರ ಅಥವಾ ಏನೆಲ್ಲ ಕೆನಾಲ್ ಏನಿದೆಯೋ ಅದ್ರ ಸುತ್ತ ಒಂದೊಂದ್ಸತಿ ಟೇಪ್ ಅಂಟಿಸಿ ಅದನ್ನ ತೆಗೆದು ನೋಡ್ತೀವಿ. ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಮೊಟ್ಟೆಗಳು ಕಾಣಲ್ಪಡುತ್ತದೆ. ಸೊ ಇದು ನಾವು ಹೇಗೆ ಅದನ್ನ ಪತ್ತೆ ಹಚ್ತೀವಿ ಅನ್ನೋದು ಪರೀಕ್ಷೆ ಅಥವಾ ರೋಗ ಲಕ್ಷಣಗಳನ್ನ ಹಿಸ್ಟ್ರಿನ ಚರ್ಚಿಸ್ತೇವೆ. 6 ತಿಂಗಳಿಗೊಮ್ಮೆ ಮಕ್ಕಳಿಗೆ ಜಂತು ಹುಳದ ಔಷಧಿ ಕೊಡ್ತೀವಿ. ದಿಸ್ ಇಸ್ ಕಾಲ್ಡ್ ಡಿವರ್ಮಿಂಗ್ ಅಂತ. ಮಾತ್ರೆಗಳಿದೆ, ಸಿರಪ್ಗಳಿದೆ, ಇದನ್ನ ಕೊಟ್ಟು ಹುಳನ ಇರಾಡಿಕೇಟ್ ಮಾಡಬಹುದು. ಡಿವರ್ಮಿಂಗ್ ಟ್ರೀಟ್ಮೆಂಟ್ ನಾನು ಈಗ ತಾನೇ ಹೇಳ್ದಂಗೆ, ಸೊ ಒಂದಿಷ್ಟು ಔಷಧಿ ರೂಪದಲ್ಲಿದೆ, ಕೆಲವು ಮಾತ್ರೆ ರೂಪದಲ್ಲಿದೆ. ಇದನ್ನ ಆಂಟಿ ಪ್ಯಾರಾಸಿಟಿಕ್ ಔಷಧಿಗಳು ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಮಕ್ಕಳ ದೇಹದಲ್ಲಿ ಏನು ಹುಳುಗಳಿರುತ್ತೋ ಅದನ್ನ ಕೊಲ್ಲಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಆಗಾಗ ಇದಕ್ಕೆ ವರ್ಮ್ ಟ್ರೀಟ್ಮೆಂಟ್ ಗಿಂತ ಇಂಪಾರ್ಟೆಂಟ್ ನಾವು ನಮ್ಮ ಸ್ವಚ್ಛತೆಯನ್ನು ಕಾಪಾಡೋದಾಗಿದೆ. ಈಗ ತಾನೇ ನಾನು ಹೇಳ್ದಂಗೆ, ನಾವು ಟ್ರೀಟ್ಮೆಂಟ್ ಗಿಂತ ಸ್ವಚ್ಛತೆ ಕಾಪಾಡಿಕೊಂಡು ಕೈ ತೊಳೆಯೋದು ಆಗಾಗ್ಗೆ, ಎಸ್ಪೆಷಲಿ ನಾವು ಹೊರಗಡೆ ಮಗು ಆಟ ಆಡ್ಕೊಂಡು ಮಣ್ಣಲ್ಲಿ ಆಟ ಆಡೋ ತಪ್ಪೇನಲ್ಲ. ಆಟ ಆಡ್ಕೊಂಡು ಬಂದ ಮೇಲೆ ಕೈ ಕಾಲು ಸ್ವಚ್ಛವಾಗಿ ಕೈ ಕಾಲು ಮುಖ ತೊಳೆದು ಆಮೇಲೆ ಬಂದು ಊಟ ಮಾಡೋದೇ ಆಗ್ಲಿ ಮಾಡಿದ್ರೆ ಹುಳುಗಳ ಸ್ಪ್ರೆಡ್ ಆಗೋದನ್ನ ಕಡಿಮೆ ಮಾಡ್ಬೋದು. ನೈರ್ಮಲ್ಯ ಅಭ್ಯಾಸ ಮತ್ತೆ ಶೌಚಾಲಯ ಬಳಸಿದ ನಂತರ ಕೂಡ ತಿನ್ನುವ ಮೊದಲು, ಇದಷ್ಟೇ ಅಲ್ಲದೆ ಹಣ್ಣು ತರಕಾರಿಗಳನ್ನ ನಾವು ಚೆನ್ನಾಗಿ ತೊಳೆದು ತಿನ್ಬೇಕಾಗ್ತದೆ. ಇನ್ನೊಂದು ಕೆಲವರು ಆಶ್ಚರ್ಯ ಪಡ್ತಾರೆ ಏನಂದ್ರೆ, ಇದು ಮಾಂಸದಿಂದ ಕೂಡ ಕೆಲವೊಂದು ತರಹದ ಹುಳುಗಳು ಸ್ಪ್ರೆಡ್ ಆಗುವಂತಿದೆ. ಸೊ ಮಾಂಸವನ್ನು ಚೆನ್ನಾಗಿ ಬೇಯಿಸದೆ ನಾವು ತಿಂದರೆ ಕೆಲವೊಂದು ತರ ಪ್ಯಾರಾಸಿಟಿಕ್ ವರ್ಮ್ಸ್ ಇರುತ್ತೆ ಅದರಲ್ಲಿ. ಸೊ ಅವಾಗ ವರ್ಮ್ ಬೆಂದಿರಲ್ಲ, ಅದರದ್ದು ಮೊಟ್ಟೆ ಆಗ್ಲಿ ಅಥವಾ ಅಡಲ್ಟ್ ವರ್ಮ್ ಇದ್ರೆ ಅದರಲ್ಲಿ ಅದು ಕಾಣಿಸೋದಿಲ್ಲ, ತುಂಬಾ ಸಣ್ಣದಾಗಿರುತ್ತದೆ ಮೊಟ್ಟೆಗಳೆಲ್ಲ. ಸೊ ಅಂತ ಪೂರ್ತಿಯಾಗಿ ಬೆಂದಿರದ ಆಹಾರವನ್ನು ನಾವು ಸೇವಿಸಿದಾಗ ನಮ್ಮ ಹೊಟ್ಟೆಯಲ್ಲಿ ಆ ಮೊಟ್ಟೆ ಹೋಗಿ ಮೊಟ್ಟೆ ಹೊಡೆದು ಹುಳ ಆಗಿ ಈ ಹುಳುಗಳು ಕೆಲವೊಮ್ಮೆ ಬ್ರೈನ್ ವರೆಗೂ ಹತ್ತಿ ತಲೆನಲ್ಲಿ ಬ್ರೈನ್ ನಲ್ಲಿ ತುಂಬಾ ಏನಂತಾರೆ ಇನ್ಫೆಕ್ಷನ್ಸ್ ನ ಮಾಡಿ, ನಾನು ಮುಂಚೆನೆ ಹೇಳ್ದಂಗೆ ಫಿಟ್ಸ್, ಎಪಿಲೆಪ್ಸಿ ಮತ್ತೆ ಸ್ಟ್ರೋಕ್ ತರದ್ದು ಕೆಲವೊಂದು ಸಮಸ್ಯೆ ಕೂಡ ಮಾಡ್ಬೋದಾಗುತ್ತೆ.
ಸಾಮಾನ್ಯವಾಗಿ ನಾವು ಹುಳುಗಳ ಸಮಸ್ಯೆಗೆ ನೀವು ಹತ್ತಿರದ ಫಾರ್ಮಸಿನಲ್ಲೇ ಕೇಳಿದ್ರೆ ಅವರು ನಿಮಗೆ ಮೆಡಿಸಿನ್ ಕೊಡ್ತಾರೆ. ಜಂತು ಹುಳುಗೆ ಸಿರಪ್ ಕೊಡಿ ಅಂತಂದ್ರೆ, ಅಥವಾ ನಿಮಗೆ ಇನ್ನು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ, ಮಗು ಏನಾದ್ರೂ ತನ್ನ ಏನಲ್ ಏರಿಯಾನ ಗುದದ್ವಾರವನ್ನ ಸ್ಕ್ರಾಚ್ ಮಾಡ್ತಾ ಇದ್ರೆ, ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದ್ರೆ, ತುಂಬಾ ಆಯಾಸ, ಊಟ ಮಾಡ್ತಾ ಇಲ್ಲ, ಅವಾಗವಾಗ ಹೊಟ್ಟೆ ನೋವು ಹೇಳುದು, ಅಥವಾ ನಿಮ್ಗೆ ಸ್ಟೂಲ್ಸ್ ಅಲ್ಲಿ ಹುಳಗಳು ಕಂಡು ಬಂದ್ರೆ ಮಕ್ಕಳರು ತಜ್ಞರ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಬೋದು.